ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪನ್ನು ತಿಳಿಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ? ಯಾರನ್ನ ಕರೆಸ್ತಾ ಇದ್ದೀರಾ? ಯಾವ ಅಡುಗೆನ ಮಾಡ್ತಾ ಇದ್ದೀರಾ? ಕಳೆದ ಒಂದು ವಾರಗಳಿಂದ ಒಂದು ಹೊಸ ಸೀರೀಸ್ ಅನ್ನ ಶುರು ಮಾಡಿದ್ದಾರೆ. ಅದ್ಭುತವಾಗಿರುವಂತಹ ಸೀರೀಸು ನಮ್ಮ ಸುಚಿತ್ರ ಅವರು ಶುರು ಮಾಡಿದ್ದಾರೆ. ಸೀರೀಸ್ ನ ನೋಡ್ತಾ ಇದ್ದೀರಾ. ಸೀರೀಸ್ ನ ಕಡೆ ದಿನ ಇವತ್ತು ಸುಚಿತ್ರ ಅವ್ರನ್ನ ಕರೆಸ್ತಾ ಇದೀವಿ. ಸುಚಿತ್ರ ನಮಸ್ಕಾರ, ಬನ್ರಿ. ಕಳೆದ ವಾರದಿಂದ ನಿಮ್ಮ ಕೈ ರುಚಿಯನ್ನ ತಿಂದಂತ ಎಲ್ಲರೂ ಸಹ ಅತ್ಯದ್ಭುತ ಖುಷಿಯಿಂದ ಆನಂದದಿಂದ ಇದ್ದಾರೆ. ಆಂಧ್ರ ಸ್ಪೆಷಲ್ ನ ಮಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಸುಚಿತ್ರ ಅವರು ಆಂಧ್ರ ಸ್ಪೆಷಲ್ ಅದ್ಭುತವಾಗಿರುವಂತ ಗಟ್ಟಿ ಗ್ರೇವಿಗಳು, ಚಪಾತಿ ಪೂರಿಗೆ ತಿನ್ನುವಂಥದ್ದು, ಅನ್ನಕ್ಕೆ ಕಲ್ಸ್ಕೊಳ್ಳುವಂಥದ್ದೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಆಂಧ್ರ ಸ್ಪೆಷಲ್ ನ ತೋರಿಸ್ಕೊಡುವಂತ ಕಡೆ ದಿನ ಇವತ್ತು. ಸುಚಿತ್ರ, ಏನ್ ತೋರಿಸ್ಕೊಡ್ತಾ ಇದ್ದೀರಾ ಇವತ್ತು? ಆಂಧ್ರ ಸ್ಪೆಷಲ್ ಕೋಡಿ ಕೂರ ತೋರಿಸ್ತಾ ಇದ್ದೀನಿ. ಕೋಡಿ ಕೂರ ಅಂದ್ರೆ ಏನ್ರಿ? ತೆಲುಗು ಬೇರೆ ಬರಲ್ಲ ನಮ್ಗೆ, ಏನ ಹೇಳ್ಬಿಡ್ತೀವಿ ನಾವು. ಕೋಳಿ ಸಾರು, ಆಂಧ್ರ ಸ್ಟೈಲ್ ಅಲ್ಲಿ ಕೋಳಿ ಸಾರು, ಕೋಡಿ ಕೂರ. ಓಕೆ, ಕೋಡಿ ಕೂರ ಮಾಡ್ತಾ ಇದ್ದಾರೆ ಸುಚಿತ್ರ ಅವರು. ಸುಚಿತ್ರ ಅವರು ಕಳೆದ ಒಂದು ವಾರದಿಂದ ಬಗೆಯ ಆಂಧ್ರ ಡಿಶಸ್ ಅನ್ನ ತೋರಿಸ್ಕೊಂಡಿದ್ದಾರೆ. ಇವತ್ತು ಕಡೆ ದಿನದಲ್ಲಿ ಕೋಡಿ ಕೂರ ಮಾಡ್ತಾರೆ. ಕೋಡಿ ಕೂರ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ಸುಚಿತ್ರ? ಕೋಡಿ ಕೂರ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಮೊಸರು, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗಸಗಸೆ, ಗೋಡಂಬಿ, ತೆಂಗಿನಕಾಯಿ ಚೂರು, ಅನಾನಸ್ ಹೂ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಕಾಳುಮೆಣಸು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡುವ. ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ದೊಡ್ಡದು ಬೇಕಾ ಸಣ್ಣದು ಬೇಕಾ? ಸ್ಮಾಲ್ ಸಾಕು. ಹಾಕಿ. ಇಲ್ಲೊಂದು 1/4 kg 300 ಗ್ರಾಮ್ಸ್ ಇರ್ಬೋದು. ಇದೊಂದು 15-20 ನಿಮಿಷಗಳ ಕಾಲ ಇದು ಮ್ಯಾರಿನೇಟ್ ಆಗಬೇಕು. ಎಸ್ ಮೇಡಮ್. ಮ್ಯಾರಿನೇಷನ್ ಅಂತ ಏನಿಲ್ಲ, ಬೇರೆ ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಇದನ್ನ ಸರಿ ಹೋಗುತ್ತೆ. ಅರಿಶಿನದ ಪುಡಿ ಸ್ವಲ್ಪ. ಎಸ್ ಮೇಡಮ್. ಮೊಸರು ಹಾಕಿ ಚಿಕನ್ ನೆನೆಸ್ತಾ ಇದೀರಾ? ನೆನೆಸ್ಕೊಳ್ರಿ. 1-2-3 ಸ್ಪೂನ್ ಸಾಕಿಷ್ಟು. ಎಸ್ ಮೇಡಮ್, ನೋ ಪ್ರಾಬ್ಲಮ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಸ್. ಇವಾಗ ಬರೀ ಚಿಕನ್ಗೆ ಸ್ವಲ್ಪ ಬೇಕಾಗಷ್ಟು ಹಾಕೋಣ, ಮತ್ತೆ ಗ್ರೇವಿಗೆ ಬೇಕಾಗಷ್ಟು. ಓಕೆ. ಎಸ್. ಟಾಟಾ ಸಾಲ್ಟ್. ಎಸ್, ದೇಶದ ಉಪ್ಪು. ಸ್ವಲ್ಪ ಚಿಕನಿಗೆ ಬೇಕಾಗಷ್ಟು ಹಾಕೊಳ್ಳಿ. ನೋಡ್ಕೊಂಡು ಹಾಕೋಬೇಕು, ಮತ್ತೆ ಹಾಕೋಬೇಕಾಗತ್ತೆ ಗ್ರೇವಿಗೆ. ಇದಿಷ್ಟು ಒಂದು 15-20 ನಿಮಿಷ ಏನಿದ್ರೆ ಸಾಕು. ಓಕೆ ಮೇಡಮ್. ಕೋಡಿ ಕೂರಾಗೆ ಫಸ್ಟ್ ಈಗ ಒಂದು ಸ್ಪೈಸ್ ಪೌಡರ್ ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೇನ್ ಅದೇ ಆಂಧ್ರ ಸ್ಪೆಷಲ್ ಅಲ್ಲಿ. ಹೌದಾ? ಸ್ಮಾಲ್ ಪ್ಯಾನ್ ಸಾಕು ನನಗೆ. ಆಯ್ತಾ ಇದೆ? ಎಣ್ಣೆ ಹಾಕ್ಲಾ? ಇಲ್ಲ, ಡ್ರೈ ರೋಸ್ಟಾ? ಓಕೆ, ಮಾಡಿ ಮೇಡಮ್. 1-2 ಚಕ್ಕೆ. ಓಕೆ. ಲವಂಗ 1-2-3. ಓಕೆ ಮೇಡಮ್. ಏಲಕ್ಕಿ 4. ಜೀರಿಗೆ ಸ್ಮಾಲ್ ಟೀ ಸ್ಪೂನ್ ಅಷ್ಟು. ಎಸ್. ಮೆಣಸು. ಎಸ್ ಮೇಡಮ್. ಮೆಣಸು ಖಾರ ನೋಡ್ಕೊಂಡು ಓಕೆ. ಓಕೆ. ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಓಕೆ. ಓಕೆ. ನಂತರ ಗಸಗಸೆ ಹಾಕಿ. ಸಾಕು ಸ್ವಲ್ಪ. ಗಸಗಸೆ ಆಮೇಲೆ ಸಾಕಾ? ಇದು ಹಾಕ್ಬಿಡ್ಲಾ? ಇಲ್ಲ, ಹಾಕಿ. ಸ್ವಲ್ಪ ತೆಂಗಿನಕಾಯಿ. ಇದಕ್ಕೇನೇನೆ? ವೆರಿ ಗುಡ್. ತುಂಬಾ ರೋಸ್ಟ್ ಮಾಡ್ಕೊಳ್ಳೋದು ಬೇಡ. ಓಕೆ. ಕಪ್ಪಗಾಗಬಾರ್ದು ಅದು. ಅದು ತೆಂಗಿನಕಾಯ? ಗೋಡಂಬಿ ಸ್ವಲ್ಪ. ಇದು ಆಪ್ಷನಲ್. ಗೋಡಂಬಿ ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬಿಟ್ಕೋಬಹುದು. ಹೌದು. ಇದಕ್ಕೆ ಹಾಕೋಣ. ಸಾಕಾ? ಕಡಾಯಿ ಇಟ್ಬಿಡಿ. ಇವಾಗ ಕಡಾಯಿಯಲ್ಲಿ ಮಾಡ್ತೀರಾ, ಕುಕ್ಕರ್ ಮಾಡ್ತೀರಾ? ಕಡಾಯಿ. ಕುಕ್ಕರ್ ಮಾಡ್ಬಿಡಿ. ಯಾಕೆ? ಇಲ್ಲ, ಚೆನ್ನಾಗಿ ಫ್ರೈ ಮಾಡಬೇಕು ನೆನ್ಸಿರೋಂಥ ಪೀಸು ಸ್ವಲ್ಪ. ತೊಳಿ ಮೇಡಮ್, ಮಾಡಿ. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದೊಂದು ಆಂಧ್ರ ಟ್ರೆಡಿಷನಲ್ ರೆಸಿಪಿ. ಕೋಡಿ ಕೂರ ಅಂದ್ರೆ ಆಂಧ್ರದ ಟ್ರೆಡಿಷನಲ್ ರೆಸಿಪಿ ಇದು. ಯಾಕಂದ್ರೆ ಒಂದೊಂದು ಜಾಗದಲ್ಲಿ ಒಂದೊಂದ್ ತರ ಮಾಡ್ತಾರೆ. ಸ್ವಲ್ಪ ಚೇಂಜ್. ಹೆಂಗಾದ್ರೂ ಕೋಳಿ ಸಾರು ವ್ಯತ್ಯಾಸ, ಕೋಳಿ ಗೊಜ್ಜೆ ಆಗ್ಲಿ ಸಾರೇ ಆಗ್ಲಿ ರುಚಿಲಿ ವ್ಯತ್ಯಾಸ ಆಗಿದೆ. ಖಂಡಿತ. ಎಣ್ಣೆ ಕಾಯ್ದಿದೆ, ಹಾಕಿ. ಸ್ಟಾರ್ ಅನಿಸೋದು ಅನಾನಸು ಒಂದು. ಓಕೆ. ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಹಾಕಿ ಮೇಡಮ್. ಹಾಕಿ. ಅಂದ್ರೆ ನೀವು ಆಂಧ್ರಾಗ ಹೋಗಿದ್ದೀರಾ? ಯಾರು ನೆಂಟ್ರಿಗಿಂಟ್ರ ಇದಾರಲ್ಲಿ ಆಂಧ್ರದಲ್ಲಿ?
ಹೋಗಿದ್ದೀವಿ ಆಂಧ್ರ ಡಿಶಸ್ ಅಂದ್ರೆ ಬಹಳ ಇಷ್ಟ, ಯಾಕಂದ್ರೆ ಸ್ಪೈಸಿ ಆಗಿರುತ್ತೆ. ಓ, ನಿಮ್ಮ ವಂಶದವ್ರು ತುಂಬಾ ಜನ ಇರ್ಬೇಕಲ್ಲ ಆಂಧ್ರದಲ್ಲಿ? ಇದಾರಾ? ವೆರಿ ಗುಡ್. ಎಲ್ಲಾ ಕಡೆ ಇದ್ದಾರೆ, ಎಲ್ಲಾ ತರ ಅಡ್ಗೆನೂ ತೋರಿಸ್ತಾ ಇರ್ತೀವಲ್ಲ. ಹೌದಾ? ಓಕೆ. ಕರಿಬೇವು ಹಾಕಿ. ಕರಿಬೇವು, ಈರುಳ್ಳಿ, ಅನಾನಸ್ ಹೂವ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತದೆ. ಜೊತೆಗೆ ಹೇಳಿ ಮೇಡಮ್, ಹಸಿಮೆಣಸಿನಕಾಯಿ ಹಾಕಿ. ಟೊಮೆಟೊ ಹಾಕ್ತಾ ಇದ್ದೀನಿ. ಎಸ್. ಒಂದೆರಡು ದೊಡ್ಡ ಟೊಮೆಟೊ. ಓಕೆ. 1/4 kg ಇದ್ರೆ. ಚೆನ್ನಾಗಿ ಹುರ್ಕೋಬೇಕು ಇದನ್ನ. ಓಕೆ ಓಕೆ. ಟೊಮೆಟೊ ಎಲ್ಲ ಬೆಂದು ಮೆತ್ತಗಾಗಬೇಕು ಚೆನ್ನಾಗಿ. ಓಕೆ. ಟೊಮೆಟೊ ಬೆಂದಿದೆ. ಓಕೆ. ಟೊಮೆಟೊ ಬೆಂದ್ಮೇಲೆ ನೆನ್ಸಿರೋಂಥ ಚಿಕನ್ನ ಹಾಕ್ತಾ ಇದ್ದೀನಿ. ಕೋಡಿ ಕೂರ. ಹೌದು. ಈ ಚಿಕನ್ ನೆನ್ಸಿರೋದು ಏನಿದೆ ಚೆನ್ನಾಗಿ ಹುರ್ಕೋಬೇಕು. ಓಕೆ. ಇಮಿಡಿಯೇಟ್ ನೀರು ಆಡ್ ಮಾಡಂಗಿಲ್ಲ ಇದಕ್ಕೆ. ಓಕೆ. ಚೆನ್ನಾಗಿ ಹುರಿದ ಮೇಲೆ ಅದು ಕೋಡಿ ಕೂರ ಆಗೋದು. ಕೋಡಿ ಕೂರ ಆಗದಾ? ಇದನ್ನ ಡ್ರೈ ಪೌಡರ್ ಮಾಡ್ಕೊಳ್ತೀವಿ. ಸ್ಪೈಸಸ್ ಮಾಡಿ 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 ಚೆನ್ನಾಗಿ ಉರಿಯೋದು, ಚೆನ್ನಾಗಿ ಸುಡ್ಬೇಕು ಅಂತೇಳಿ. ಸುಡುತ್ತಾ ಬಿಟ್ರೆ ಆಯ್ತು, ಅದನ್ನ ಹಂಗೇನಿಲ್ಲ. ಮುಚ್ಬಿಡ್ಲ ಏನಾರು ಒಂದು? ಕ್ಲೋಸ್ ಮಾಡಿ. ಆಯ್ತಾ? ಕೋಡಿ ಕೂರ. ಓ, ಪೌಡ್ರು. ಕೋಡಿ ಕೂರದ ಪೌಡ್ರು. ಹೌದು, ಸ್ಪೈಸ್ ಪೌಡರ್, ಆಂಧ್ರ ಸ್ಪೈಸ್ ಪೌಡರ್. ಏ ಗಮ್ ಅಂತ ಇದ್ದೀರಿ ಅದ್ರಿ. ಹಾ 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 ಹಾ. ಅದೇನಿದು? ಗಸಗಸೆ, ತೆಂಗಿನ ತುರಿ ಮತ್ತೆ ಗೋಡಂಬಿ. ಗೋಡಂಬಿನ ಎಸ್. ನೀರ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಎಸ್, ಮಾಡಿ. ಏನೇ ಇಲ್ರಿ, ಗೋಡಂಬಿ ಹಾಕಿದ ತಕ್ಷಣ ರುಚಿ ಜಾಸ್ತಿ ಆಗ್ಬಿಡುತ್ತೆ. ಇದು ಗೋಡಂಬಿ ಆಪ್ಷನಲ್. ಕೋಡಿ ಕೂರಾಗೆ ಹೌದು. ರೆಸ್ಟೋರೆಂಟ್ಸ್ ಎಲ್ಲ ತಿಂದಾಗ ಅದಕ್ಕೆ ಗೋಡಂಬಿ ಹಾಕಿರ್ತಾರೆ. ಅದು ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು. 200 ರೂಪಾಯಿ 300 ರೂಪಾಯಿ ಒಂದು ಪ್ಲೇಟ್ ಕೊಟ್ಟು ತಿನ್ಬೇಕಂದ್ರೆ ಹಾಕಿಲ್ಲ ಅಂದ್ರೆ ಯಾರು ಕಾಸು ಕೊಡ್ತಾರ್ರಿ? ಸುಚಿತ್ರಾ, ಹಾಕ್ರಿ. ಕುಕ್ಕರ್ ಬೇಕಾಗಿಲ್ಲ ಇದಕ್ಕೆ? ಇಲ್ಲ, ಮೊಸರು ಹಾಕಿರ್ತೀವಲ್ಲ ಹಾಗೆ ಬೇಯುತ್ತೆ. ಕೋಡಿ ಕೂರ ತರ ಮಾಂಸ ಕೂಡ ಮಾಡಕ್ಕಾಗಲ್ವಾ? ಮಾಡ್ಬೋದು. ಮಾಡ್ಬೋದಾ? ಇಲ್ಲ, ಚೆನ್ನಾಗಿ ಫ್ರೈ ಇದೆ. ಇದು ಮೇನ್ ಹುರ್ಕೊಳ್ಳೋದ್ರಲ್ಲೇ ಟೇಸ್ಟ್ ಇರೋದು. 7 to 8 minutes ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ ಮೇಡಮ್, ಮಾಡಿದೀವಿ ಮೇಡಮ್. ಕೈ ನೋವು ಬರೋಷ್ಟು ಮಾಡಿದೀನಿ ಮೇಡಮ್, ಮಾಡಿ. ಆಂಧ್ರ ಚಿಕನ್ ಕರಿ ಅಂದ್ರೆ ಸ್ವಲ್ಪ ಸ್ಪೈಸಿ, ಖಾರ ಕಡಿಮೆ ಬೇಕಾದವ್ರು ಕಡಿಮೆ ಹಾಕೋಬಹುದು. ಓಕೆ. ಇನ್ನು ಸ್ವಲ್ಪ ಹಾಕ್ತೀನಿ ನಾನು. ಎಸ್ ಮೇಡಮ್. ಏನ್ ಮೇಡಮ್ ಅದು? ಧನಿಯಾ ಪೌಡರ್. ಧನಿಯಾ ಪೌಡರ್ ಮಾತ್ರನಾ? ಹಾಕೊಳ್ಳಿ ಮೇಡಮ್. ಧನಿಯಾ ಪೌಡರ್ ಆಯ್ತು, ಅಚ್ಕಾರದ ಪುಡಿ ಆಯ್ತು. ನೆಕ್ಸ್ಟ್ ಸ್ವಲ್ಪ ಉರಿಬೇಕಲ್ಲ? ಉರಿದ ಮಾಂಸ ಏನ್ ಹೇಳಿದು? ಹಾಕಿ. ತೆಂಗಿನಕಾಯಿ, ಗಸಗಸೆ ಮತ್ತು ಗೋಡಂಬಿಯ ಪೇಸ್ಟ್ ಹಾಕೊಳ್ಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇದು ಹಾಕಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಓಕೆ. ತೆಂಗಿನ ತುರಿ ಮತ್ತೆ ಗೋಡಂಬಿಲಿ ಫ್ಯಾಟ್ ಕಂಟೆಂಟ್ ಏನಿದೆ ಅದೆಲ್ಲ ಮೇಲ್ ಬರಷ್ಟು ಹುರ್ಕೋಬೇಕು. ಹೌದು. ಹಾಕಿ ಹಾಕಿ ಹಾಕಿ. ಎಸ್, ಇಷ್ಟಿರ್ಬೇಕು. ಯಾಕಂದ್ರೆ ಸ್ವಲ್ಪ ನೀರಲ್ಲಿ ಆ ಮಸಾಲೆಯಲ್ಲಿ ಬೇಯ್ಬೇಕ್ರಿ. ಇಲ್ಲ ಇಲ್ಲ, ನೀರು 1 ಕಪ್ ಅಷ್ಟು ಹಾಕ್ಲೇಬೇಕಾಗುತ್ತೆ. ಹೌದು. ಹೌದಾ? ಹಾಕ್ಬಿಡಿ. ನೀರು ಏನ್ ಹಾಕ್ಬೇಕು ಅದನ್ನ ಹಾಕ್ಬಿಡಿ. ಸಾಕು. ಮತ್ತೆ ಇನ್ ಸ್ವಲ್ಪ ಟಾಟಾ ಸಾಲ್ಟ್ ಹಾಕ್ತೀನಿ. ಚಿಕನ್ ಹಾಕಿದೆ. ಓಕೆ. ಉಜ್ಜಿಗೆ ಸ್ವಲ್ಪ. ಇದು ಗ್ರೇವಿಗಲ್ಲ? ನಂತರ ಈಗ ಒಂದು ಬಾಯ್ಲ್ ಬರ್ಲಿ. ಓಕೆ. ಚಿಕನ್ ಮುಕ್ಕಾಲ್ ಬೇಯಬೇಕು. ಬೆಂದ್ಮೇಲೆ ಲಾಸ್ಟ್ ಅಲ್ಲಿ ಸ್ಪೈಸ್ ಪೌಡರ್ನ ಆಡ್ ಮಾಡಿ. ಮುಚ್ಚಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಂಧ್ರ ಶೈಲಿಯ ಕೋಡಿ ಕುರವನ್ನ ಮಾಡಿದ್ದಾರೆ ನಮ್ಮ ಸುಚಿತ್ರಾ ಅವರು. ಹಾಕಿ ಮೇಡಮ್. ಬಾಯ್ಲ್ ಆಗ್ತಾ ಇದೆ. ಎಸ್. ಈಗ ಲಾಸ್ಟ್ ಅಲ್ಲಿ ಸ್ಪೈಸ್ ಪೌಡರ್ ನಾವೇನ್ ಪ್ರಿಪೇರ್ ಮಾಡಿದೀವಿ ಎಸ್ ಮೇಡಮ್, ಅದನ್ನ ಹಾಕೋದು. ಫ್ಲೇವರ್ ಏನ್ ಹಾಕ್ಬೇಕು? ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ, ಹಾಕಿ ಆಫ್ ಮಾಡೋಣ. ಕೋಡಿ ಕುರ ಆಂಧ್ರ ಶೈಲಿಯ ಅದ್ಭುತವಾಗಿರುವಂತಹ ಒಂದು ಗ್ರೇವಿ ರೆಡಿ ಆಗಿದೆ, ರೆಡಿ ಆಗ್ಬಿಟ್ಟಿದೆ. ಆಫ್ ಮಾಡೋಣ ಮೇಡಮ್.
ಅಬ್ಬಾ. ಆಂಧ್ರ ಕೋಡಿ ಕೂರ ರೆಡಿಯಾಗಿದೆ. ಥ್ಯಾಂಕ್ ಯು ಸುಚಿತಾ ಅವರೇ. ಸುಚಿತಾ ಅವರು ಅದ್ಭುತವಾಗಿರುವಂತ ಆಂಧ್ರ ಕೋಡಿ ಕೂರವನ್ನ ಮಾಡಿ ತೋರಿಸಿದ್ದಾರೆ. ಈ ವಾರದಲ್ಲಿ ವಿಶೇಷವಾಗಿ ಇವತ್ತು ಕಡೆಯ ಒಂದು ಆಂಧ್ರ ಶೈಲಿಯ ಒಂದು ಅಡಿಗೆನ ತೋರಿಸ್ತಾ ಇದ್ದಾರೆ. ಗಟ್ಟಿಯಾದಂತ ಗೊಜ್ಜು, ಕೋಳಿಯ ಗೊಜ್ಜನ್ನ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಸುಚಿತ್ರಾ ಅವರು, ಎಲ್ಲಿ ಹುರ್ಕೊಂಡ್ರು, ಎಲ್ಲಿ ಮಿಕ್ಸ್ ಮಾಡಿದ್ರು ಅನ್ನೋದೆಲ್ಲ ತೋರಿಸ್ತಾ ಇದೀವಿ. ಮತ್ತೆ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಕೋಡಿ ಕೂರ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಅರಿಶಿನ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಒಂದು ಚಿಕ್ಕ ಪ್ಯಾನ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಕಾಳುಮೆಣಸು ಹಾಕಿ ಹುರಿದು ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಗಸಗಸೆ, ತೆಂಗಿನಕಾಯಿ ಚೂರು, ಗೋಡಂಬಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಅನಾನಸ್ ಹೂ, ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಕರಿಬೇವು, ಹಸಿ ಮೆಣಸಿನಕಾಯಿ, ಟೊಮೆಟೊ ಹಾಕಿ ಬಡಿಸಿ. ಇದಕ್ಕೆ ನೆನೆಸಿದ ಚಿಕನ್ ಹಾಕಿ ಬೇಯಲು ಬಿಡಿ. ನಂತರ ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ರುಬ್ಬಿದ ಗೋಡಂಬಿ ಗಸಗಸೆ ಮಿಶ್ರಣ ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಇದಕ್ಕೆ ಹುರಿದು ಪುಡಿ ಮಾಡಿದ ಚಕ್ಕೆ, ಲವಂಗ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಆಂಧ್ರ ಶೈಲಿಯ ಕೋಡಿ ಕೂರ ಸವಿಯಲು ಸಿದ್ಧ. ಓಕೆ ಸುಚಿತ್ರಾ ಅವರೇ, ಬಂದಿದ್ದೀರಾ ಕೋಡಿ ಕೂರವನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದೀರಾ. ಟೇಸ್ಟ್ ಮಾಡೋಣವಾ? ಚಪಾತಿ ಬೇರೆ ತಂದಿದ್ದೀರಾ ಮನೆಯಿಂದ ಇವತ್ತು ನೀವು. ಕಾಣ್ಬೇಕಲ್ವೇನ್ರಿ? ಹೌದು. ಹಾ, ಗ್ರೇವಿ ಮಾತ್ರ ಫ್ಲೇವರ್ಫುಲ್ ಆಗಿದೆ, ಅದ್ಭುತವಾಗಿದೆ. ನೋಡೋಣ. ರಿಚ್ ಗ್ರೇವಿ. ಈ ಕೂರ ಪರಾಂಗಿಲ್ಲ ತಿನ್ನಕ್ ಶುರು ಮಾಡ್ಬಿಟ್ರೆ ಖಾರ ಸಕ್ಕನೆ. ಖಾರ ಇನ್ನು ಹಾಕ್ಬೋದಾಗಿತ್ತು. ಕಾಜು ಹಾಕಿದ್ರೆ ಸ್ವಲ್ಪ ಖಾರ ಹಾಕ್ಬೇಕಾಗುತ್ತೆ. ಅದ್ಭುತವಾಗಿ ಮಾಡಿದೀರಾ. ಆಂಧ್ರಾಗ ಹೋಗ್ತೀವೋ ಬಿಡ್ತೀವೋ, ಈ ತರ ಚಿಕನ್ ಇಲ್ಲೇ ಸಿಗಕ್ಕೆ ಶುರು ಮಾಡ್ಬಿಟ್ರೆ ಸಾಕು. ಅಂತೂ ಕಡೆ ದಿನ ಒಳ್ಳೆ ರೆಸಿಪಿನ ತೋರಿಸಿದ್ದೀರಾ ನಮಗೆ. ಅದ್ಭುತವಾದ ರೆಸಿಪಿ, ಯಾರು ಮಾತಾಡಂಗಿಲ್ಲ ಬಿಡಿ. ತುಂಬಾ ಸಖತ್ತಾಗಿದೆ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತ ಆರೋಗ್ಯದ ಅಡುಗೆನ ಮಾಡಬೇಕು ಅಂತ ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಖ್ಯಾತ ಸಂವಹನಿ ತಜ್ಞರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿಯವರೇ. ನಮಸ್ಕಾರ ಸರ್. ಏನ್ ಮಾಡ್ತಾ ಇದ್ದಾರೆ ಗುರುಜಿ ಇವತ್ತಿರ್ಗಾ? ಸೊ ಕಲ್ಲಂಗಡಿ ವೀಕ್, ಕಲ್ಲಂಗಡಿ ತಿರುಳಿನ ಸ್ಪೆಷಲ್. ಸ್ಪೆಷಲ್. ಸೊ ಕಲ್ಲಂಗಡಿ ತಿರುಳನ್ನ ತೆಕ್ಕೊಂಡು ಕತ್ತರಿಸ್ಕೊಂಡು ಹೆಚ್ಕೊಂಡು ಬೇಯಿಸ್ಕೊಂಡು ತಂದಿದ್ದೀನಿ. ಓಕೆ. ಈಗೇನು ಇದಕ್ಕೆ ಉಪ್ಪು ಹಾಕಿಲ್ಲ. ಓಕೆ ಗುರುಜಿ. ಉಪ್ಪು ಹಾಕಿಲ್ಲ. ಕಲ್ಲಂಗಡಿ ಹಣ್ಣಿನ ತಿರುಳಿನ ಪಲ್ಯ. ಬೇಕಾಗುವ ಸಾಮಗ್ರಿಗಳು: ಕಲ್ಲಂಗಡಿ ಹಣ್ಣಿನ ತಿರುಳು, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ನಿಂಬೆ ರಸ, ಉಪ್ಪು. ಏನ್ ಮಾಡೋಣ ಗುರುಜಿ ಇದನ್ನ? ಫಸ್ಟ್ ಮಿಕ್ಸ್ ಮಾಡ್ಕೊಂಬೋಣ. ಓಕೆ ಮಾಡೋಣ. ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಸೊ ಕಾಯಿ ತುರಿ. ಓಕೆ. ಫಸ್ಟು ಕಾಯಿ ತುರಿ, 2 ತರ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಗುಂಟೂರು ಮತ್ತು ಹಾಕೊಂಡು. ಬ್ಯಾಡಗಿ ಎರಡೂನು. ಓಕೆ. ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಇಷ್ಟೇ ಎಷ್ಟು? 4 ಸಾಕು. ಓಕೆ. ಇದೇನ್ ಮಾಡ್ತಾ ಇದೀವಿ ಗುರುಜಿ ನಾವು? ಪಲ್ಯ. ಪಲ್ಯನಾ? ಹೌದು. ಓಕೆ. ಆಯ್ತಾ ಗುರುಜಿ? ಓಕೆ. ಈಗ ಕಲ್ಲಂಗಡಿ ಹಣ್ಣನ್ನ ಬೇಯಿಸ್ಕೊಂಡಿದೀವಿ. ಹೌದು. ಬೇಯಿಸ್ಕೊಂಡಿರೋದ ಇಲ್ಲಿ ತಂದಿದ್ದೀವಿ. ಸೊ ಹಸಿ ತೆಂಗಿನಕಾಯಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿಯ ಪೇಸ್ಟ್. ಎಸ್ ಎಸ್ ಎಸ್. ಉಪ್ಪಲ್ಲ ಗುರುಜಿ? ಓಕೆ 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 ಓಕೆ.
ಇದು ಪಲ್ಯ ನಮ್ಮ ಬೂದುಗುಂಬಳಕಾಯಿ ಪಲ್ಯ ಕಣ್ಣಂಗೆ ಕಾಣ್ತಾ ಇದೆ ಅಲ್ವಾ ಗುರುಜಿ? ಹೌದು. ಬೂದುಗುಂಬಳಕಾಯಿ ಪಲ್ಯಗಳು ಮಾಡಿದಾಗ ಹಿಂಗೆ ಇರುತ್ತೆ, ಅಥವಾ ಸಾರಿಂದ ಅದನ್ನ ತೆಗೆದು ಓಳುಗಳು ತಿಂತೀವಿ ಅಂದ್ರೂ ಹಿಂಗೆ ಇರುತ್ತೆ. ಇದು ಹಂಗೆ ಕಾಣ್ತಾ ಇದೆ ಕೂಡ. ಹೌದು, ಹೆಚ್ಚು ಕಮ್ಮಿ ರುಚಿನೂ ಹಾಗೆ ಇರುತ್ತೆ. ಹೌದಾ? ಬೂದುಗುಂಬಳಕಾಯಿ ತರ. ಓಕೆ 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 ಓಕೆ. ಬಟ್ ಸ್ವಲ್ಪ ಸ್ವೀಟಿಶ್ ಮೇಲೆ. ಓಕೆ ಓಕೆ. ಸಾಕು ಅನ್ಸುತ್ತೆ. ಸಾಕು ಗುರುಜಿ? ಬಂದಿದೆ. ಓಕೆ. ಮಾಮೂಲ ಹೊಳ್ಸ್. ಸೊ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೋಣ. ಹಾಕಿ ಹಾಕಿ ಗುರುಜಿ. ನಿಂಬೆ ರಸ ರಿಕ್ವೈರ್ಡ್. ಬೂದುಗುಂಬಳಕಾಯಿ ಹೋಳಿನ ಪಲ್ಯ ತರ ಕಾಣ್ತಾ ಇದೆ, ಆದ್ರೆ ಬೂದುಗುಂಬಳಕಾಯಿ ಹಾಕಿಲ್ಲ. ನಾವು ಹಾಕಿರೋದು ಕಲ್ಲಂಗಡಿ ಹಣ್ಣಿನ ತಿರಳಿನ ಒಂದು ಪಲ್ಯ. ಇದು ಕಲ್ಲಂಗಡಿ ತಿರಳಿನ ಪಲ್ಯ. ಬಿಸಿ ಎಣ್ಣೆಗೆ ಹಾಕಿ ಕಲ್ಸ್ಕೊಂಡು ತಿನ್ಬೇಡ ಅನಿಸ್ತಾ ಇದೆ. ಒಳ್ಳೆ ಘಮ ಬಂದಿದೆ. ಆದ್ರೆ ಇದು ನಾವ್ ಹೇಳ್ಬೇಕಷ್ಟೇ ಇದು ಕಲ್ಲಂಗಡಿನ ತಿರುಳು ಅಂತೇಳಿ. ಹಿಂಗ್ ನೋಡಿದ್ರೆ ಯಾರಿಗ್ರಿ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗೋ ಸೀನೇ ಇಲ್ಲ. ಅಷ್ಟು ಅದ್ಭುತವಾಗಿರುವಂತ ಈ ಪಲ್ಯವನ್ನ ಮಾಡಿ ಕೊಟ್ಟಿದ್ದಾರೆ. ಕಲ್ಲಂಗಡಿ ತಿರುಳಿನ ಪಲ್ಯ ನಮ್ಮ ಗುರೂಜಿಯವರು ಯಾವ ರೀತಿ ಮಾಡಿದ್ರು ಅದನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣಿನ ತಿರುಳಿನ ಪಲ್ಯ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಒಣ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಕಲ್ಲಂಗಡಿ ಹಣ್ಣಿನ ತಿರುಳು, ರುಬ್ಬಿದ ಮಿಶ್ರಣ, ಉಪ್ಪು ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಬೇಯಿಸಿ. ಮೇಲೆ ನಿಂಬೆ ರಸ ಹಾಕಿದರೆ ಕಲ್ಲಂಗಡಿ ಹಣ್ಣಿನ ತಿರುಳಿನ ಪಲ್ಯ ಸವಿಯಲು ಸಿದ್ಧ. ಓಕೆ ಗುರುಜಿ, ಟೇಸ್ಟ್ ಮಾಡಿ ನೋಡುವ. ಖಂಡಿತ. ಇನ್ನು ಸ್ವಲ್ಪ ಕುಕ್ ಮಾಡಿದ್ರೆ ಇನ್ನು ಡ್ರೈ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ಅದು ಚೆನ್ನಾಗಿದೆ. ಇದು ಅನ್ನಕ್ಕೂ ಕಲ್ಸ್ಕೊಂಡು ತಿನ್ನೋ ತರ ಇದೆ. ಹೌದೌದು, ಖಂಡಿತ ಅನ್ನಕ್ಕೆ ಇದು ಹೋಗುತ್ತೆ. ಇಟ್ ಗೋಸ್ ವೆಲ್ ವಿತ್ ರೈಸ್, ಕುಕ್ಡ್ ರೈಸ್. ಹಾಗೆ ಗುರುಜಿ ಒಂದು ಪ್ರಶ್ನೆ ಇದೆ. ಹಾ, ಅವ್ರ ವಯಸ್ಸು ಬರ್ದಿದ್ದಾರೆ. ಅವ್ರ ವಯಸ್ಸು 62 ವರ್ಷ, ಎತ್ತರ 5 ಅಡಿ 11 ಇಂಚು. ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅವರು ಕಾರ್ಯಕ್ರಮ ನೋಡ್ತಾರತ್ತೆ. ಕಾರ್ಯಕ್ರಮದಲ್ಲೆಲ್ಲ ನೋಡಿ ಅವ್ರಿಗೆ ಪ್ರಾಬ್ಲಮ್ ಏನು, ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟು ಜಾಸ್ತಿ ಆಗಿಲ್ಲ, ಕಡಿಮೆ ಆಗ್ಬಿಟ್ಟಿದೆ. 5% ಆಗ್ಬಿಟ್ಟಿದೆ. 15% ಮಿನಿಮಮ್ ಅವರು ಮಾಡ್ಕೊಡಿ. ಅದನ್ನ ಮಾಡಬೇಕು ಅಂದ್ರೆ ನಾನು ಏನೇನ್ ತಿನ್ಬೇಕು, ನಾನ್ ವೆಜ್ ಏನ್ ತಿನ್ಬೇಕು, ವೆಜ್ ಏನ್ ತಿನ್ಬೇಕು, ಹಣ್ಣೇನ್ ತಿನ್ಬೇಕು, ಯಾವ ಹಣ್ಣು ತಿನ್ಬೇಕು, ಯಾವ ತರಕಾರಿ ತಿನ್ಬೇಕು. ಖಂಡಿತವಾಗ್ಲೂ ನಂದು 4 ಬಂದ್ಬಿಟ್ಟಿದೆ, 4% ಬಂದ್ಬಿಟ್ಟಿದೆ. ದಯವಿಟ್ಟು 15% ಆಗೋ ತರ ಏನಾದ್ರೂ ಮಾಡ್ಕೊಡಿ ಅಂತ ಪಾಪ 62 ವರ್ಷದ ಹಿರಿಯರು ನಮಗೆ ಪತ್ರವನ್ನ ಬರೆದಿದ್ದಾರೆ. ಏನ್ ಮಾಡ್ಬೋದು ಗುರುಜಿ? ತಿನ್ನುವಂತಹ ವಿಷಯ ಬಂದಾಗ ಸೊಪ್ಪು, 62 ವರ್ಷ ಗುರುಜಿ, 62 ವರ್ಷ ಅವ್ರಿಗೆ. ಹಾಗೆ ಓಕೆ, ಹಸಿ ಸೊಪ್ಪನ್ನ ತಿನ್ನಿ ಆದಷ್ಟು. ಅದರಲ್ಲಿ ದಂಟು, ಅದರಲ್ಲಿ ಸ್ಪೆಸಿಫಿಕ್ ಆಗಿ ದಂಟಿನ ಸೊಪ್ಪು ತಗೊಳ್ಳಿ. ಅದರಲ್ಲಿ ತುಂಬ ಐರನ್ ಕಂಟೆಂಟ್ ಇರುತ್ತೆ. ಈ ಕಾರಣಕ್ಕೆ ನಿಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗೋಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟು ಬೀಟ್ರೂಟಲ್ಲೂ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಇದರ ಸೇವೆಯನ್ನು ನೀವು ಹೆಚ್ಚು ಮಾಡ್ಕೋಬೇಕು. ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಇಲ್ಲ ಹಾಗೆ ಸ್ವಲ್ಪ ತಿನ್ನಿ, ಬೇಯಿಸ್ಬಿಟ್ಟು ತಿನ್ನಿ. ಜೊತೆಗೆ ಸ್ಪ್ರೌಟ್ಸ್, ಮೊಳಕೆಗಳನ್ನು ತಿನ್ನಿ. ಮೊಳಕೆಗಳಲ್ಲೂ ತುಂಬ ಐರನ್ ಕಂಟೆಂಟ್ ಇರುತ್ತೆ. ಹೀಗಾಗಿ ಇದನ್ನ ತಿಂದಾಗ ನಿಮ್ಗೆ ಅನುಕೂಲ ಆಗುತ್ತೆ. ಬಟ್ ಬರೀ ಆಹಾರ ಒಂದರಿಂದನೇ ಎಲ್ಲ ಸರಿ ಮಾಡ್ಕೊಳಕ್ ಆಗೋದಿಲ್ಲ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ, ಅದನ್ನ ನೋಡ್ಬೇಕಾಗತ್ತೆ. ಸೊ ನನ್ನ ಅನುಭವದ ಪ್ರಕಾರ ನಿಮಗೆ 2 ಸಹಾಯಕರು ಬೇಕಾಗುತ್ತೆ. ಒಟ್ಟು 3 ಜನ, 3 ಭಾಗದ ರೇಖಿ, 2 ಭಾಗದ ಹಿಪ್ನಾಸಿಸ್ ಅಂತ 3 ದಿವಸದ ಕ್ಲಾಸ್ ಕಲ್ತ್ಕೊಂಡು ಅಭ್ಯಾಸ ಮಾಡಿದ್ಮೇಲೆ ನನ್ನ ಹತ್ರ ಬಂದಾಗ ನಾನು ಅದನ್ನ ಡಯಾಗ್ನೋಸ್ ಮಾಡ್ತೀನಿ. ನಿಮ್ಮನ್ನ ಸಂಮೋಹನ ಸ್ಥಿತಿಯಲ್ಲಿಟ್ಟು ಯಾವ ಕಾರಣಕ್ಕೆ ಈ ಥರ ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ ಅಂತ ಕಂಡಿಡಿದು ಅದನ್ನು ಆ್ಯಂಟಿಡೋಟ್ ಕೊಟ್ಟಾಗ ಸರಿ ಹೋಗ್ತಿರುತ್ತೆ. ಇದು 2ನೇ ಭಾಗ. 3ನೇದು, ಈ ರೇಖಿ ಮತ್ತು ಸಂಮೋಹನ ಕಲ್ತು ಅಭ್ಯಾಸ ಆದಮೇಲೆ ವರ್ಮ ಚಿಕಿತ್ಸಾ ಅಂತ ದೇಹದ ಮೇಲೆ ಚಿಕಿತ್ಸೆ ಕೊಡ್ತೀನಿ. ಅದು ನಮ್ಮ RBC ಮತ್ತು ಹಿಮೋಗ್ಲೋಬಿನ್ ಲೆವೆಲ್ನ ಜಾಸ್ತಿ ಮಾಡೋದು, ಇದೆಲ್ಲವೂ ಆಗೋ ಸಾಧ್ಯತೆಗಳಿವೆ. ನೀವು ಬಂದು ನಾನು ಭೇಟಿ ಮಾಡಿ ಸಹಾಯ ಆಗುತ್ತೆ. ಓಕೆ ಸರ್, ನಿಮ್ಮ 62 ವರ್ಷದ ಹಿರಿಯರಿಗೆ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ನೀವು ಆದಷ್ಟು ಬೇಗನೆ ಬಂದು ಅವರ ಆಫೀಸ್ನಲ್ಲಿ ಮೀಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ ಗುರುಜಿ, ಪಲ್ಯ ಚೆನ್ನಾಗಿದೆ. ನೀವು ಅನ್ನ ಜೊತೆ ಬೇಕಾದ್ರೆ ತಿನ್ಬೋದು, ಅನ್ನ ಜೊತೆ ಬೇಕಾದ್ರೆ ತಿನ್ಬೋದು, ಇಲ್ಲ ಅನ್ನ ಸೈಡ್ ಸಲ ಹಾಕೊಂಡು ಬೇಕಾದ್ರೆ ತಿನ್ಬೋದು, Oh, yes. ಅನ್ನ ಜೊತೆ ಕಲ್ಸ್ಕೊಂಡು ಬೇಕಾದ್ರೆ ತಿನ್ಬೋದು. ಕಲ್ಲಂಗಡಿ ಹಣ್ಣು ಮಾತ್ರ ಯಾರಿಗೂ ಗೊತ್ತಾಗೋದಿಲ್ಲ. ಇದು ಕುಂಬಳಕಾಯಿ ಹಾಕಿ ಮಾಡ್ದಾಗಿದೆ ಅಷ್ಟೇನೆ. ಓಕೆ, ನೀವು ಒಳ್ಳೆ ಒಂದು ಹೊಸ ಅಡಿಗೆನ ತೋರಿಸ್ಕೊಟ್ಟಿದ್ದೀರಾ ಗುರುಜಿ. ಥ್ಯಾಂಕ್ ಯು ಗುರುಜಿ. ಮುಳ್ಳಿಯವರೇ, ನಮ್ಮನ್ನು ಕರ್ಸ್ಕೊಳ್ಳಿ. ಒಳ್ಳೆ ಅದ್ಭುತವಾಗಿರುವಂತ ಮೀನಿನ ಫ್ರೈಯೋ, ರೋಸ್ಟೋ, ಸಾರೋ ಏನ್ ಹೇಳ್ತಿರೋ ಅದು ಮಾಡ್ತೀವಿ. ಆದ್ರೆ ನೀವು ನಮ್ಗೆ ಕರ್ಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರು ಫೈನಲ್ ಆಗಿ ಅವ್ರನ್ನ ಕರ್ಸ್ಕೊಂಡಿದೀವಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶರ್ಮಿಳಾ. ಶರ್ಮಿಳಾ ಅವರೇ, ಎಲ್ಲಿಂದ?
ಕೋಣನಕುಂಟೆ. ಅವ್ರು ಹೇಳ್ಬಿಟ್ಟಿದ್ದಾರೆ ಮುಳ್ಳಿರು ನಿಧಾನಕ್ಕೆ ಮಾತಾಡ್ಸಿ ನಂಗೆ ಭಯ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಫಿಶ್ ಮೋಳಿ ಅಂತ ಸರ್. ಏನದು? ಅಂದ್ರೆ ಕಾಯಿ ಹಾಲಿಂದು ಅಂತ. ಕಾಯಿ ಹಾಲಲ್ಲಿ ಫಿಶ್ ಫ್ರೈ ಮಾಡೋದಾ? ಫಿಶ್ ಫ್ರೈ ಅಲ್ಲ, ಸಾರಾ? ಸಾರಾ ಏನಿದೆ? ಗ್ರೇವಿ, ಸ್ವಲ್ಪ ಗಟ್ಟಿ ಗ್ರೇವಿ. ಓಕೆ, ಶುರು ಮಾಡೋಣ. ಶರ್ಮಿಳಾ ಅವರೇ, ಫಿಶು ಮೌಳಿ ಮಾಡಕ್ಕೆ ಏನ್ ತಂದಿದ್ದೀರಾ? ಮೀನ್ ಮಪ್ಪಾಸ್ ಬೇಕಾಗುವ ಸಾಮಗ್ರಿಗಳು: ಮೀನು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ಹಾಲು, ಹುಣಸೆ ಹಣ್ಣು, ಸಾಸಿವೆ, ಮೆಂತ್ಯ, ಧನಿಯಾ ಪುಡಿ, ಅರಿಶಿನ, ಕರಿಬೇವು, ಉಪ್ಪು, ಕೊಬ್ಬರಿ ಎಣ್ಣೆ. ಯಾವ ಮೀನ್ ತಂದಿರೋದು ಇದು? ತೋರಿಸಿ, ಹಿಡ್ಕೊಳ್ಳಿ ಕೈನಲ್ಲಿ. ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು. ಏನ್ ಹೆಸರು? ದೊಡ್ಡವನು ಶಮಂತ್, ಸೆಕೆಂಡ್ PU ಮಾಡ್ತಾ ಇದ್ದಾನೆ. ಓಕೆ. ಮಗಳು ಸ್ನೇಹ ಅಂತ, 9th ಸ್ಟ್ಯಾಂಡರ್ಡ್. ಓಕೆ, ಶುರು ಮಾಡೋಣ ಅಡುಗೆನಾ? ಶುರು ಮಾಡ್ಬೋದಾ? ಧೈರ್ಯ ಬಂತ ಸ್ವಲ್ಪ? ಓಕೆ, ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ? ಬಾಣ್ಲಿ ಕೊಡಿ. ಇದೊಂದೇ ಬಾಂಡಿ ಸಾಕಾ? ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳಕ್ಕೆ. ಮಾಡಿ ಮಾಡಿ ಮಾಡಿ. ಎಣ್ಣೆ ಹಾಕ್ತೀನಿ ಫಸ್ಟ್. ಏನೆಣ್ಣೆ ಅದು? ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಇಲ್ಲ ಅಂದ್ರೆ ಈ ಎಣ್ಣೆ ಹಾಕೋಬಹುದಲ್ವಾ? ಯಾವ ಎಣ್ಣೆ ಹಾಕಿ? ಯಾವ್ದೋ ಎಣ್ಣೆ ಹಾಕೊಳ್ಳಿ. ಓಕೆ. ಆಮೇಲೆ ಸಾಸಿವೆ. ಯಜಮಾನ್ರು ಏನ್ ಮಾಡ್ತಾರೆ ಶರ್ಮಿಳಾ ಅವರೇ? ಅವರು ಟ್ರಾವೆಲ್ಸ್ ಇಟ್ಕೊಂಡಿದ್ದಾರೆ. ಓಕೆ. ಸ್ವಲ್ಪ ಮೆಂತ್ಯನೂ ಹಾಕ್ತೀವಿ ಸರ್. ಮೆಂತ್ಯ ಕಾಳು, ಸಾಸಿವೆ, ಸ್ವಲ್ಪ ಫ್ರೈ. ಕೇಳಾದ ಸಾರ ಇದು? ಸಾರ್ ತರ, ಅದೇ ಸಾರಲ್ಲ, ಗಟ್ಟಿ ಗೊಜ್ಜು. ಗಟ್ಟಿ ಗೊಜ್ಜು. ಏನಕ್ಕೆ ತಿನ್ನೋದು ಇದನ್ನ? ಅಪ್ಪಂ, ಚಪಾತಿ, ದೋಸೆ, ಕುಶ್ಲಕ್ಕಿ ಅನ್ನೋ ಜೊತೆ. ಶುಂಠಿ ಹಾಕ್ತೀವಿ. ಎಸ್ ಮೇಡಮ್. ಶುಂಠಿ, ಬೆಳ್ಳುಳ್ಳಿ. ಶುಂಠಿ ಬೆಳ್ಳುಳ್ಳಿ ಚಾಪ್ ಮಾಡಾಕಿದ್ದೀರಾ? ಆಮೇಲೆ ಈರುಳ್ಳಿ ಹಾಕ್ಬೇಕು ಸರ್. ಸ್ವಲ್ಪ ಫ್ರೈ ಆದ್ಮೇಲೆ. ಆಗ್ಲಿ ಚೆನ್ನಾಗಿ ಫ್ರೈ ಆಗ್ಲಿ. ನೀವು ನಿಮ್ಮ ಊರು ಕೇರಳವಾ? ಕೇರಳ. ಎಲ್ಲಿ ಕೇರಳದಲ್ಲಿ? ಕೇರಳ, ಕ್ಯಾಲಿಕಟ್. ಕ್ಯಾಲಿಕಟ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 18 ವರ್ಷ. ಜ್ಞಾಪಿಸ್ಕೊಳ್ತಾ ಇದೀರಲ್ಲ? ಇಲ್ಲ ಇಲ್ಲ ಇಲ್ಲ. ಈಗ ನಾವು ಕುಂದಾಪುರದಲ್ಲಿ ಸೆಟ್ಲ್ ಆಗಿದ್ವಿ ಸರ್. ಕುಂದಾಪುರಕ್ಕ? ಅದೇನು ಅಲ್ಲಿ? ಇಲ್ಲ, ಅಲ್ಲೇ ಸ್ವಲ್ಪ ಜಾಗ ಎಲ್ಲ ತಗೊಂಡು. ಕುಂದಾಪುರದಲ್ಲಿ. ನಿಮ್ ಯಜಮಾನ್ರು ಕುಂದಾಪುರ ಅಲ್ಲ, ಯಜಮಾನ್ರು ಶಿವಮೊಗ್ಗ, ತೀರ್ಥಹಳ್ಳಿ, ಮಂಡಗದ್ದೆ. ನೀವು ಕೇರಳ? ನಾವು ಕೇರಳದಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ವಿ. ಈಗ ಒಂದು 40 ವರ್ಷ ಆಯ್ತು. ಇಲ್ಲಿ ಕುಂದಾಪುರಕ್ಕೆ? ಕೇರಳದಿಂದ ನೀವು ಕುಂದಾಪುರಕ್ಕೆ ಬಂದು ನೀವು ಕುಂದಾಪುರದವ್ರು ಆಗ್ಬಿಟ್ಟಿದ್ದೀರಾ ಇವಾಗ? ಈಗ ಕುಂದಾಪುರದವ್ರು. ತುಳು ಎಲ್ಲ ಕಲ್ತಿದ್ದೀರಾ? ತುಳು ನಮಗೆ ಬರಲ್ಲ ಸರ್. ಕೊಂಕಣಿ ಬರ್ತದಾ? ಇಲ್ಲ, ಅಮ್ಮನಿಗೆಲ್ಲ ಬರುತ್ತೆ ತುಳು. ಕೊಂಕಣಿ ಬರಲ್ಲ. ತುಳುನು ಬರಲ್ಲ? ತುಳು ಬರುತ್ತೆ, ಅಮ್ಮನಿಗೆಲ್ಲ ಬರುತ್ತೆ. ನಿಮಗೆ ಬರಲ್ಲ? ನೀವು ಮಲಯಾಳಂ ಬರುತ್ತಾ? ಮಲಯಾಳಂ, ಕನ್ನಡ ಎಲ್ಲ ಬರುತ್ತೆ. ಈರುಳ್ಳಿ ಹಾಕ್ತಾ ಇದೆ. ಅವರು ನಮ್ಮ ಯಜಮಾನ್ರು ಅದೇ ತರನೇ. ಅವರು ಬಂದು ಒಂದು 50 ವರ್ಷ ಆಯ್ತು. ಅವ್ರ ಫ್ಯಾಮಿಲಿನೂ ಬಂದು. ಶಿವಮೊಗ್ಗ, ತೀರ್ಥಹಳ್ಳಿ, ಮಂಡಗದ್ದೆ. ಗೊತ್ತು, ಮಂಡಗದ್ದೆ ಪಕ್ಷಿಧಾಮ, ಒಳ್ಳೆ ಜಾಗ. ಅಲ್ಲಿ ಸರ್. ಈಗ ಹಸಿಮೆಣಸು ಹಾಕಿ. ವೀಕ್ಲಿ 3 days ಫಿಶ್ ಇರ್ತಾ ಮನೇಲಿ? ನಾವು ಇಲ್ಲಿಗೆ ಸ್ವಲ್ಪ ಕಡಿಮೆ ಸರ್. ಫ್ರೆಶ್ ಆಗಿ ಸಿಕ್ಕೋದು ಸ್ವಲ್ಪ ಕಡಿಮೆ ಅಲ್ಲ. ಫ್ರೆಶ್ ಇಲ್ಲ ಅಂದ್ರೆ ಒಂಥರ ಟೇಸ್ಟ್ ಇರಲ್ಲ ಅಂತ. ಬೇಡ ಅಂತ. ಓಕೆ. ಊರಲ್ಲೆಲ್ಲ ಫಿಶ್ ಇಲ್ಲದೆ ಇರೋ ದಿವಸ ಒಂದೆರಡು. ಓಕೆ. ಯಾರಿಗೆ ಇಷ್ಟ ಫಿಶ್ ಮಲ್ಲಿ? ಮಗನ್ಗ ಮಗಳಿಗ? ಎಲ್ಲರೂ ಫಿಶ್ ಇಷ್ಟ. ಹೌದಾ? ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ? ಟ್ಯೂಷನ್ ಮಾಡ್ತಾ ಇದ್ದೀನಿ ಸರ್. ಎಷ್ಟನೇ ಕ್ಲಾಸ್ ಅವ್ರಿಗೆ? ಇಲ್ಲ, 7th ವರೆಗೂ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಅದೇ ಮಕ್ಳು ಹೇಳಿದ್ದಾರೆ ಎಲ್ಲ ಹಾಯ್ ಅಂತ ಒಂದ್ಸತಿ ಹೇಳ್ಬಿಡಿ. ಹೇಳ್ಬಿಟ್ಟಿದ್ದಾರೆ ಅವರು. ಶರ್ಮಿಳಾ ಟೀಚರ್ ಹತ್ರ ಹೋಗೋ ಮಕ್ಕಳಿಗೆಲ್ಲ ಹಾಯ್ ಅಂತ ಹೇಳ್ಬಿಡಲಾ? ಹಾಯ್ ಹೇಳ್ಬಿಡಿ. ಅವರೇ ತುಂಬಾ. ಓಕೆ ಓಕೆ. ಇವತ್ತು ನನ್ನ ಮಗಳದ್ದು ಕಂಪ್ಯೂಟರ್ ಎಕ್ಸಾಮ್ ಇತ್ತು. ಅದ್ರಲ್ಲೂ ಬೇಗ ಕರ್ಕೊಂಡ್ ಬಂದೆ ಅಲ್ಲಿ ಪ್ರಿನ್ಸಿಪಾಲಿಗೆ ಹೇಳ್ಬಿಟ್ಟು. ಶೂಟಿಂಗ್ ಹೋಗ್ತಾ ಇದೀನಿ, ಇವತ್ತು ಅಡಿಗೆ ಮಾಡಕ್ ಹೋಗ್ತಾ ಇದೀನಿ ಹೇಳಿದ್ರಾ? ಇಲ್ಲ, ಅವಳಿಗಿಲ್ಲ ಅಂದ್ರೆ ಟೈಮ್ ಆಗ್ತಿದೆ 1:30. ಹೌದಾ? ಇಲ್ಲಿ ಹತ್ರ ಅಲ್ವಾ ನೀವು ಇರೋದು? ಕನಕಪುರ ಹತ್ರ ಅಲ್ವಾ ಇದು? ನಾವು ಸ್ವಲ್ಪ ಒಬ್ಳೆ ಓಡಾಡಿ ಗೊತ್ತಿಲ್ಲ ಸರ್. ಯಜಮಾನ್ ಕರ್ಕೊಂಡ್ ಬರ್ಬೇಕಾಯ್ತು. ಯಜಮಾನ್ರು ನಿನ್ನೆ ಬೇಕಾದ್ರೆ ಹೋಗಿ ನನಗೆ ಕರಿಬೇಡ ಅಂತ ಹೇಳ್ಬಿಟ್ಟು ಹೋದ್ರು. ಗೊತ್ತು ನನಗೆ. ಇದು ಕರ್ಬೇವಿನ ಸೊಪ್ಪು ಸರ್. ಓಕೆ, ಕರ್ಬೇವು ಹಾಕಾಯ್ತು. ನಂತರ ಎಸ್ ಧನಿಯಾ ಪುಡಿ ಒಂದು 2 ಸ್ಪೂನು ಹಾಕಿ ಪರವಾಗಿಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಇದ್ರದಾ?
ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಪಾಠಕ್ಕೆ? ಈಗ 20 ಇದ್ದಾರೆ ಸರ್. ಓಹ್ ವೆರಿ ಗುಡ್. ಇನ್ನೇನು ಎಕ್ಸಾಮ್ ಮುಗೀತಲ್ಲ ಎಲ್ಲರಿಗೂ? ಎಲ್ಲ ಮುಗೀತು. ಹೇಳ್ಬಿಡ್ಬೇಕಾಯ್ತು ಇನ್ನು ಮುಂದೆ ವರ್ಷ ಮಾತ್ರ ಹೇಳ್ಕೊಳ್ಳೋದು, ಆಮೇಲೆ ಊರಲ್ಲಿ ಇರಲ್ಲ ಅಂತ ಹೇಳಿದಿರ ಎಲ್ಲರಿಗೂ? ಇಲ್ಲ, ಅವ್ರಿಗೆ ಗೊತ್ತು. ಗೊತ್ತಾ? ಸಾಕು. ಕಾಯಿ ಹಾಲು ಹಾಕ್ತೀನಿ ಸರ್ ಇದಕ್ಕೆ. ಯಾವ ರುಚಿ ಇದ್ರು ಹಾಕಿ. ಸ್ವಲ್ಪ ನೀರು ಹಾಕೊಳ್ಳಿ, ನೀರು ಹಾಕಿ. ಓಹೋ, ಇದು ಪಕ್ಕಾ ಕೇರಳ ಸ್ಟೈಲ ಇದು? ಪಕ್ಕ ಕೇರಳ ಸ್ಟೈಲ್. ಇನ್ನು ತೆಂಗಿನಕಾಯಿ ಹಾಲು ಇನ್ನೂ ಗಟ್ಟಿ ಇರ್ಬೇಕು ಸರ್. ಇನ್ನೂ ಗಟ್ಟಿ ಬೇಕಾ? ಇನ್ನೂ ಗಟ್ಟಿ ಬೇಕು ಇದು. ಓಕೆ. ಈಗ ಫಿಶ್ ಹಾಕ್ಬೇಕು ಸರ್. ಹುಷಾರಾಗಿ ಬಿಡ್ರಿ, ಹಾರ್ಕೊಂಡು ಹೋಗ್ಬಿಡೋದು ಗ್ರಾಚಾರ. ಹಿಡೀತಾ? ಅಬ್ಬಾ, ಸದ್ಯ ಹಿಡೀತು. ಇದು ಹುಣಸೆ ಹಣ್ಣು ಹಾಕ್ಬೇಕು ಇವಾಗ. ಏನಿದು? ಇದು ಕೊಡಂಬುಳಿ ಅಂತ ನಾನು ಹೇಳಿದನಲ್ಲ ಸರ್. ಹುಳಿನಾ? ಹುಳಿನೇ, ಹುಳಿನೇ ಇದು. ಹಾಕಿ. ಅದು ಸ್ವಲ್ಪ ನೆನಿಬೇಕು. ಬಿಸಿನೀರಲ್ಲಿ ಹಾಕಿ ನೆನೆಸ್ಬೇಕಾ? ಇಲ್ಲ ಇಲ್ಲ, ತಣ್ಣೀರಲ್ಲಿ. ತಣ್ಣೀರು ಹಾಕಿದ್ರೆ ಸಾಕ? ಓಕೆ, ಹಾಕಿ. ಡೈರೆಕ್ಟ್ ಆಗಿ ಹಾಕೋದಾ? ಡೈರೆಕ್ಟ್ ಹಂಗೆ ಹಾಕೋದು ಸರ್. ಓಹೋ. ಅದು ಸ್ವಲ್ಪ ಹುಳಿ ಬಿಡ್ಬೇಕು, ಅದಕ್ಕೆ ಮೀನ್ ಸಾರು ತಕ್ಷಣ ತೆಗಿಬಾರ್ದು, ಚೆನ್ನಾಗಿ ಇಳ್ಕೋಬೇಕು. ಇನ್ನೇನಾದ್ರು ಹುಳಿ ಜಾಸ್ತಿ ಆಗುತ್ತೆ ಅನ್ನೋದು ನಾವು ಬೇಗ ತೆಗೆದು ಬಿಡ್ಬೇಕು. ಅದು ಹುಳಿಸೆಣ್ಣು ಹುಣಸೆಣ್ಣು ತೆಗೆದು ಬಿಡ್ಬೇಕು. ಏನೋ ಸ್ವಲ್ಪ ನೋಡ್ಬೇಕು ಹೆಂಗ ಹುಳಿ. ಕೆಲವು ಹಳೆ ಹುಳಿ ಇರುತ್ತೆ, ಅದು ಜಾಸ್ತಿ ಇರುತ್ತೆ. ಹೊಸ ಹುಳಿ ಕಡಿಮೆ ಇರುತ್ತಾ? ಒಣಗಿ ಇನ್ನೊಂಚೂರು ಮುಚ್ಚಿಬೋಣ. ಉಪ್ಪು ಹಾಕಿ. ಮೀನು ಅಲಾಡ್ಸೋದು ಬೇಡವಾ? ಬೇಡ, ಏನು ಬೇಡ ಸರ್, ಅದರಲ್ಲೇ ಹಂಗೆ ಬೇರೆ. ಒಂದು ಸೈಡ್ ಬೆಂದ್ಮೇಲೆ ತಿರ್ಸೋಣ. ಆಮೇಲೆ ಎಷ್ಟು ನಿಮಿಷ ಇಡಬೇಕಾಗುತ್ತೆ? ಒಂದು 10 ನಿಮಿಷ. 10 ನಿಮಿಷ ಸಾಕಾ? ಓಕೆ. ಕುಂದಾಪುರದಿಂದ ತರಿಸಿದ್ದಾರೆ ಮೀನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಟಾಟಾ ಉಪ್ಪು, ದೇಶದ ಉಪ್ಪನ್ನ. ತೆಗೆದು ನೋಡುವ. ಶರ್ಮಿಳಾ ಅವರೇ, ಮೀನ್ ಅಲ್ಲೇ ಇದೆಯಾ ನೋಡ್ರಿ ಫಸ್ಟ್. ಓಹೋ, ಅಲ್ಲೇ ಕಾಣ್ತಾ ಇದೆಯಾ? ಎಲ್ಲ ಕುಂದಾಪುರಕ್ಕೆ ಹೋಗ್ಬಿಡಿ ಏನು ಅನ್ಕೊಂಡೆ. ಇಲ್ಲ ಇಲ್ಲ, ಈಗ ಇನ್ನೇನು ಹಾಕ್ಬೇಕಾಗಿಲ್ವಾ? ಇನ್ನು ಟೊಮೆಟೊ ಹಾಕ್ಬೇಕು. ಇನ್ನು ನಾಳೆ ಹಾಕ್ರಿ, ಮುಗ್ದೋಯ್ತಲ್ರಿ ಸಾರ್. ಇಲ್ಲ ಇಲ್ಲ, ಅದು ಟೊಮೆಟೊ ಜಾಸ್ತಿ ಬೇಯಬಾರ್ದು ಸರ್. ಹೌದಾ? ಹಾಕ್ಬಿಡಿ. ಒಂದು ಕುದಿ ಬರ್ಬೇಕಷ್ಟೇ. ಇನಿಷ ಆಗ್ಲದಲ್ಲ ಟೊಮೆಟೊನಾ? ರೌಂಡ್. ಓಹೋ, ತಿನ್ನಕ ಶೋಕಿಗ ಇದು? ಆಗಲ್ಲ, ಸ್ವಲ್ಪ ಮೆತ್ತಗಿರುತ್ತೆ, ತಿನ್ನಕ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ. ಓಕೆ. ಓಹೋ, ಮೀನ್ ತಿರ್ಗಿಸಿ ಏನ್ ಹಾಕೋದ್ ಬೇಡವಾ? ತಿರ್ಸಿ ಹಾಕಿದೀನಿ. ತಿರ್ಸಿ ಹಾಕಿದೀರಾ? ಎಷ್ಟು ನಿಮಿಷ ಬೇಕು ಬೇಕಿದು? ಒಂದು 10 ಮಿನಿಟ್ಸ್ ಸಾಕಲ್ವಾ? ಸಾಕು. ಮುಚ್ಬಿಡ ಇನ್ನೊಂದ್ಸರಿ. ಇನ್ನೊಂಚೂರು ಜೋರಾಗಿ ಮಾಡಕ್ ಜೋರ್ ಮಾಡೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಮೀನಿನ ಗೊಜ್ಜು. ಫಿಶ್ ಮೌಳಿ. ಫಿಶ್ ಮೌಳಿ. ಇದು ಮೌಳಿ ಅನ್ನೋದೇನು ಕೇರಳ? ಮೌಳಿ ಅಲ್ಲ, ಮೌಳಿ. ಇದೇನು ಕೇರಳ ವರ್ಡ್ ಅದು? ಫಿಶ್ ಮೌಳಿ. ಓಕೆ. ಮಲಯಾಳದಲ್ಲಿ ಸರ್ ಇದು ಮಪ್ಪಾಸ್. ಮಪ್ಪಾಸ್ ಅಂದ್ರೆ ಈ ಕಾಯಿ ಹಾಲಲ್ಲಿ ಬೇಯಿಸಿ ಮಾಡೋದು ಮೀನನ್ನ. ಮೌಳಿ ಅಂದ್ರೆ ಅದ್ಯಾವುದು? ಅದು ಹಂಗೂ ಹೇಳ್ತಾರೆ ಸರ್. ಹಿಂಗೂ ಹೇಳ್ತಾರೆ. ಮಪ್ಪಾಸ್ ಅಂತ ಹೇಳಿದ್ರೆ ಸ್ವಲ್ಪ ಈ ಬುಕ್ಕಿನ ವರ್ಡ್ಸ್ ಎಲ್ಲ ಇರುತ್ತಲ್ಲ, ಹೌದು, ಆ ಟೈಪ್ ಅಲ್ಲಿ ಬರುತ್ತೆ. ಇದು ಮೂಲಿ ಅನ್ನೋದು ಈ ಬಾಯಲ್ಲಿ ಆಡೋ ಭಾಷೆ. ಓಕೆ, ಸಾಕಾ? ಚೇಂಜ್ ಮಾಡೋಣ, ತಿರ್ಸೋಣ? ಏನ್ ಬೇಡವಾ? ಬೇಡ ಸರ್. ಬೇಡ ಅಲ್ವಾ? ಬೇಡ. ಎಲ್ಲ ಬೆಂದಿದೆ. ಫಿಶ್ ಬಂದಿದ್ಯಾ ಇಲ್ವಾ ಅಂತ ಯಾವ ರೀತಿ ಟೆಸ್ಟ್ ಮಾಡೋದು? ಟೆಸ್ಟ್ ಮಾಡಿ ತೋರಿಸಿ ನಂಗೆ. ಇಲ್ಲ, ಸ್ವಲ್ಪ ಹಿಂಗ್ ಟೆಸ್ಟ್ ಮಾಡಿದ್ರೆ ಒಳಗಡೆ ಹೋಗುತ್ತಲ್ವಾ ಸರ್? ಬೆಂದಿದ್ಯಾ? ಸ್ವಲ್ಪ ಬೇಯಬೇಕು ಸರ್. ಇನ್ನೂ ಸ್ವಲ್ಪ ಬೇಕು. ಮುಚ್ಚೆ ಹೆಂಗಂದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಫಿಶ್ಶಿನ ಮಪಾಸನ ಮಾಡಿ ತೋರಿಸ್ತಾ ಇದಾರೆ. ತುಂಬಾ ಚೆನ್ನಾಗಿರುತ್ತೆ. ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಇದು? ಆಪಂ, ಚಪಾತಿ, ದೋಸೆ. ಈಗ ಏನ್ ತಿಳಿದೀರಾ ನಮ್ಗೆ ಇದನ್ನ ತಿನ್ನಕ್ ನೀವು? ಇಲ್ಲ ಒಳ್ಳೆ ಕೇಳಾದವ್ರ ಕತೆ ಆಯ್ತು. ಆಪಂ ಮಾಡ್ಕೊಂಡ್ ತರಬಾರ್ದ ನೀವು? ನೋಡಿ ಮೇಡಮ್, ನೋಡಿ ಬೆಂದಿದೆ ಅಲ್ವಾ? ಹೇಳ್ಕೊಳ್ಳಿ. ಸಾಕಾದು ಅಥವಾ ಪ್ಲೇಟಲ್ಲಿ ಹಾಕ್ತೀರಾ? ಇಲ್ಲ, ಇದೆ ಸಾಕಾಗುತ್ತಲ್ಲ ಸರ್. ಓಕೆ, ಎತ್ಕೊಳ್ಳಿ. ಫಿಶ್ ಹಾಕಿ. ಫಿಶ್ ಮಪ್ಪಾಸ್ ಅನ್ನಿ, ಮೂಳಿ ಅಂತೀರಿ. ಓಕೆ, ಏನಾರು ಅನ್ಕೊಳ್ಳಿ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಶರ್ಮಿಳಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ.
ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಫಿಶ್ ನ ನೀವೇ ತಿನ್ಕೊಳ್ಳಿ. ಮೀನ್ ಮಪ್ಪಾಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಮೆಂತ್ಯ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಜೊತೆಗೆ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದು ಧನಿಯಾ ಪುಡಿ, ತೆಂಗಿನಕಾಯಿ ಹಾಲು, ನೀರು, ಅರಿಶಿನ, ಮೀನು, ಹುಣಸೆ ಹಣ್ಣು ಹಾಕಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ. ಈಗ ಮೀನ್ ಮಪ್ಪಾಸ್ ಸವಿಯಲು ಸಿದ್ಧ. ಟೀಚರ್ ನಿಲ್ಲುತ್ತೆ ಸರ್. ಓಹೋ, ಅದ್ಭುತ. ಓಕೆ, ಉಳಿಯಲ್ಲ, ಹುಳಿ ಸ್ವಲ್ಪ ಜಾಸ್ತಿನೇ ಇದೆ, ಅದು ತೆಗಿಬೇಕು ಇವಾಗ. ಸರಿಲ್ಲ ಅಂದ್ರೆ ಮೀನ್ ಸಾರು ಇಟ್ಬಿಟ್ಟು ತಿನ್ನೋದು ಸರ್, ಅದಕ್ಕೆ ಸ್ವಲ್ಪ ಮಾಡುವಾಗ ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಆಮೇಲೆ ತೆಗ್ದ್ಬಿಡ್ತಾರೆ. ಇಳಿಸಿ ಎಲ್ಲ ಇಟ್ಮೇಲೆ ಅಲ್ಲ, ಹಂಗಂದ್ರೆ ಈ ಸಾರಲ್ಲಿರೋ ಹುಳಿ ಇಳಿತಾ ಇರುತ್ತೆ. ಟೇಸ್ಟ್ ಮಾಡ. ಆಯ್ತು. ಸಾರ್ ಜೊತೆ ತಿನ್ಬೇಕು. ನೀವೇನ್ ದೊಡ್ಡ ಆಪಮ್ಮು ದೋಸೆ ತಂದಿರೋ ತರ ಮಾತಾಡ್ತಾ ಇದೀರ, ಸಾರ್ ಜೊತೆ ತಿನ್ಬೇಕು ಅಂತ. ಇಲ್ಲ, ನಮ್ಮ ಮಗ ಹೇಳ್ದ ಕುಸ್ಬಿಳಕ್ಕೆ ಅನ್ನ ಮಾಡ್ಕೊಂಡು ಹೋಗಮ್ಮ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನು ಸ್ವಲ್ಪ ಇಳಿಬೇಕು. ಕೇಳೋದೊಂಥರಾನೇ, ಅದ್ರ ಟೇಸ್ಟೇ ಚೇಂಜ್ ಸರ್. ಆ ಹುಳಿದ ಟೇಸ್ಟೇ ಒಂಥರ ಚೇಂಜ್. ಗಾಡ್ಸ್ ಓನ್ ಕಂಟ್ರಿ ಅಲ್ವಾ, ಸ್ವಲ್ಪ ಚೇಂಜ್ ಅದು. ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಮೀನ್ ಸಾರು ಅಥವಾ ಮೀನ್ ಗೊಜ್ಜು ಈ ತರ ಮಾಡಲ್ಲ. ಇಲ್ಲ, ಮಾಡಲ್ಲ ಅಲ್ಲ, ಎಲ್ಲೂ ಮಾಡಲ್ಲ. ಕುಂದಾಪುರದಲ್ಲಿ ಮಾಡ್ತಾರಾ? ಕುಂದಾಪುರದಲ್ಲಿ ಮಾಡಲ್ಲ, ಈ ತರ ಎಲ್ಲೂ ಮಾಡಲ್ಲ ಬಿಡಿ. ಓಕೆ ಮೇಡಮ್, ತುಂಬಾ ಸಖತ್ತಾಗಿ ಮಾಡಿದೀರಾ, ಥ್ಯಾಂಕ್ ಯು. ಒಂದು ಹೊಸ ರುಚಿ ಕಲ್ತಂಗಾಯ್ತು. ಕೇರಳದು ಮೀನ್ ಮಪ್ಪಾಸ್ ತುಂಬಾ ಅದ್ಭುತವಾಗಿ ಮಾಡಿದೀರಾ. ಕನ್ನಡ ಓದಕ್ ಬರುತ್ತಾ ಟೀಚರ್? ಕನ್ನಡ ಬರುತ್ತೆ ಸರ್. ಇಲ್ಲೇ ನಾನು 4ನೇ ಕ್ಲಾಸ್ ತನಕ ಮಲಯಾಳ ಕಲ್ತಿದ್ದು, ಆಮೇಲೆ ಕನ್ನಡ. ಓಕೆ, ಒಳ್ಳೆ ವೆಜ್ ರೆಸಿಪಿ ಬುಕ್ ಕೊಡ್ತಾ ಓದ್ತೀನಿ ಸರ್. ಓದ್ತೀರಾ? ನೋಡಿ, ವೆಜ್ ರೆಸಿಪಿ ಸಖತ್ತಾಗಿರುತ್ತೆ, ಅದ್ಭುತವಾಗಿದೆ. ಒಂದ್ಸರಿ ನೋಡ್ಕೊಳ್ಳಿ, ಓದ್ಕೊಳ್ಳಿ, ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಜೊತೆಗೆ ಎಂಡೂರ ಹೋಮ್ ಅಪ್ಲೈನ್ಸಸ್ ಸಂಪಂಗಿ ನಗರ ಬೆಂಗಳೂರು, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ ನಿಮ್ಗೋಸ್ಕರ. ಬೇಲ್ಪುರಿ ಇಷ್ಟನಾ? ಬೇಲ್ಪುರಿ ರಸ್ತೆ ಬದಿಯಲ್ಲಿ ತಿನ್ಬೇಡಿ, ಆರೋಗ್ಯನ ಕೆಡಿಸ್ಕೋಬೇಡಿ. ಮೈಯಾಸು ನಿಮ್ಗೋಸ್ಕರ ಬೇಲ್ ಬಾರನ್ನ ಕೊಡ್ತಾ ಇದಾರೆ, ಎಂಜಾಯ್ ಮಾಡಿ. ನಿಮ್ಮ ಮಗಳು ಕೊಡಿ. ಅವ್ರ ಊರ ಹತ್ರನೇ ನಮ್ದು ಸರ್. ನಿಮ್ದು ಅವ್ರ ಊರು ಪಕ್ಕನಾ? ಓಹ್, ಮೈಯಾಸರ್ ಫುಲ್ ಖುಷಿ ಆಗ್ಬಿಡ್ತಾರೆ, ಇವತ್ತು ನಮ್ಮೂರಲ್ಲ ತಿಂತಾರೆ ಅಂತ ಹೇಳಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ಅದ್ಭುತವಾಗಿರುವಂತಹ ಒಂದು ಅಡುಗೆನ ಮಾಡಿ ತೋರಿಸ್ತಾ ಇದಾರೆ, ಫಟಾಫಟ್ ಅಂತ ತೋರಿಸ್ತಾ ಇದಾರೆ. ಪ್ರಕಾಶ್ ರಾವ್ ನಮಸ್ಕಾರ, ಬನ್ನಿ. ನಮಸ್ಕಾರ ಪ್ರಕಾಶ್ ರಾವ್, ಏನ್ ಮಾಡ್ತಾ ಇದ್ದೀರಾ? ಸರ್, ಚಿಕನ್ ಕಟ್ಲೆಟ್ ಮಾಡ್ತೀವಿ ಸರ್. ಕಟ್ಲೆಟ್? ಹೌದು. ಚಿಕನ್? ಹೌದು. ಓಕೆ, ಏನ್ ತಂದಿದ್ದೀರಾ ಮಾಡಕ್ಕೆ? ಚಿಕನ್ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ, ನಿಂಬೆ ರಸ, ಕಾರ್ನ್ಫ್ಲೋರ್, ಬ್ರೆಡ್ ಕ್ರಮ್ಸ್, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಇಷ್ಟಿದೆ ಸಾಕಾ? ಚಿಕನ್ ಕಟ್ಲೆಟ್ ತುಂಬಾ ಸಖತ್ತಾಗಿರುತ್ತೆ, ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಒಂದೊಂದು ವೆರೈಟಿ ಒಬ್ಬೊಬ್ಬರ ಹತ್ರ ಚಿಕನ್ ಕಟ್ಲೆಟ್ಗಳನ್ನ ಮಾಡ್ತಾರೆ, ಆದ್ರೆ ತಿನ್ನಕ್ ಮಾತ್ರ ಒಂದೇ ತರ ಇರುತ್ತೆ. ಪ್ರಕಾಶ್ ಅವ್ರು ಬಂದಿದ್ದಾರೆ. ಪ್ರಕಾಶ್ ಅವ್ರು ಮಾಡಕ್ ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಸರ್, ಚಿಕನ್ ಕೈಮಾ ಇದು. ಓಕೆ, ಮಿಕ್ಸಿಗೆ ಹಾಕೊಳ್ತಾ ಇದ್ದೀರಾ? ಹೌದು, ಸ್ವಲ್ಪ ಹಿಡ್ಕೊಂಡ್ಬಿಡುತ್ತೆ ಟೈಟ್ ಆಗಿ, ಇಲ್ಲ ಅಂದ್ರೆ ದುರ್ದ್ರ ಆಗ್ಬಿಡುತ್ತೆ ನೋಡಿ. ಈಗ ಆಯ್ತು, ಹಿಡ್ಕೊಳ್ಳಿ, ಹಾಕೊಳ್ಳಿ. ಇನ್ನು ಸಣ್ಣ ಸಣ್ಣದಾಗಿ ಕಟ್ ಆಗ್ಬೇಕು ಅಂತ ಅದು ಹಿಡ್ಕೊಳ್ಳೋದು ಅಂದ್ರೆ. ಓಕೆ, ಕಟ್ಲೆಟ್ ಅನ್ನ ಮಾಡ್ತಾ ಇದಾರೆ. ಮಿಕ್ಸಿಂಗ್ ಬೌಲ್ ಕೊಡ್ಲಾ? ತೊಳಿ ಸರ್. ಇವಾಗ ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿದೆ, ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ದೇವೆ ಟೈಟ್ ಆಗಿ. ಅಲ್ಲ, ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದೇವೆ. ಈರುಳ್ಳಿ ಹಾಕ್ತೀನಿ. ಹಾಕಿ ಸರ್. ಅದೇನೇನ್ ಹಾಕ್ತೀರಾ? ಹಾಕಿ. ಮಸಾಲ ಹಾಕ್ತೀನಿ. ಈರುಳ್ಳಿ. ಓಕೆ, ಹೆಂಚ್ ಮೇಲೆ ಹಾಕೋಬೋದಲ್ಲ, ತವಾ ಫ್ರೈ ಮಾಡ್ಬೋದಲ್ವಾ? ಓಕೆ. ಗ್ರೀನ್ ಚಿಲ್ಲಿ. ಎಸ್. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಎಸ್. ಪೆಪ್ಪರ್ ಪುಡಿ ಹಾಕಿ. ಗರಂ ಮಸಾಲೆ ಹಾಕಿ. ಪೆಪ್ಪರು, ಗರಂ ಮಸಾಲ, ಜೀರಿಗೆ ಪುಡಿ. ಜೀರಿಗೆ ಪೌಡರ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಒಂದು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ತೀನಿ. ಹಾಕಿ ಸರ್.
ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಪುದೀನೂ ಹಾಕಿದ್ರಾ? ಪುದೀನ ಹಾಕಿ 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 ಹಾಕಿ. ಮತ್ತೆ ಪ್ರಕಾಶ್ ಅವ್ರು ಇನ್ನೇನ್ ಸಮಾಚಾರ? ಸಿಕ್ಕಾಪಟ್ಟೆ ಜನ ಫೋನ್ ಮಾಡ್ತಾ ಇದಾರಾ? ಎಲ್ಲ ಕೇಳ್ತಾರಂತೆ ನಿಮ್ನ, ಇದ್ ಮಾಡ್ಕೊಡಿ ಅದ್ ಮಾಡ್ಕೊಡಿ ಅಂತ ಹೋಗ್ತಾ ಇದೆಯಾ ಜನ ಎಲ್ಲ? ಚೆನ್ನಾಗಿ ಬರ್ತಾ ಇರುತ್ತೆ, ಬುಕ್ ಆಗ್ತಾ ಇರುತ್ತೆ. ನನಗೆ 1 ತಿಂಗಳು 2 ತಿಂಗಳ ಮುಂದೆನೆ ಬುಕ್ ಮಾಡಿದ್ದಾರೆ ಸುಮಾರು ಜನ. ಹೌದಾ? ಆರ್ಡರ್ ಚೆನ್ನಾಗಿ ಬರುತ್ತೆ ಸರ್. ಅಂತೇನೇನು ಸದ್ಯ ಕೆಲಸ ಬಿಟ್ಬಿಡ್ತೀರಾ? ಇದೇ ಬಿಸಿ ಜಾಸ್ತಿ ಇದೇ ಬಿಸಿ ಜಾಸ್ತಿ ಆಗ್ಬಿಟ್ಟಿದೆ, ಕೆಲಸ ಮಾಡೋಕ್ಕಾಗಲ್ಲ. ಇದನ್ನೇ ಮೇಂಟೈನ್ ಮಾಡೋದ. ಮಾಡಿ 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 ಇಷ್ಟು ವರ್ಷ 20-25 ವರ್ಷ ಸಿಹಿ ಅಡಿಗೆಗಳೆಲ್ಲ ಮಾಡ್ಬಿಟ್ಟು ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ಇವಾಗ ಇದ್ ಬಂದ್ಮೇಲೆ ನಾನು ಸ್ವಲ್ಪ ಚೆನ್ನಾಗಿಲ್ಲ. ಕಷ್ಟಪಟ್ಟವ್ರಿಗೆ ಒಂದು ರೂಟ್ ಸಿಕ್ಕೇ ಸಿಗುತ್ತೆ. ಧೈರ್ಯವಾಗಿ ಮಾಡಿ. ನಾನು ಸ್ವಲ್ಪ ಚೆನ್ನಾಗಿಲ್ಲ, ನೀವೆಲ್ಲ ಮಾಡ್ತಾರಂತ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಜನ ನಿಮ್ ಕರೀತಾರೆ. ನೀವು ಚೆನ್ನಾಗಿ ಮಾಡಿದ್ರೆ ಯಾರು ಕರೀತಾರೆ? ಚಾನ್ಸೇ ಇಲ್ಲ, ಚಾನ್ಸ್ ಇಲ್ಲ, ಚಾನ್ಸ್ ಇಲ್ಲ. ಸರ್ ದೇಶದ ಉಪ್ಪು, ಟಾಟಾ ಉಪ್ಪು. ಓಕೆ ಹಾಕಿ ಸರ್, ದೇಶದ ಉಪ್ಪು, ಟಾಟಾ ಉಪ್ಪು ಹಾಕಿ. ಮೊಟ್ಟೆ ಹಾಕ್ತೀನಿ. ಓಕೆ, ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ. ಸ್ವಲ್ಪ ತುಪ್ಪನ ಹಾಕು, ನಿಮ್ಗೆ ಏನೇನ್ ಬೇಕೋ ಹಾಕೊಳ್ಳಿ. ಓಹೋ, ತುಪ್ಪವನ್ನು ಹಾಕಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ತುಪ್ಪ ಹಾಕಿದ್ರೆ ಅಷ್ಟೇ. ಓಕೆ ಸರ್, ಈಗ ಮೊಟ್ಟೆ ಹಾಕ್ತೀನಿ. ಲೆಮನ್ ಕೊಡ್ತೀನಿ ಸ್ವಲ್ಪ ಜ್ಯೂಸ್. ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸು ಕೊಡ್ತೀರಾ? ಲೆಮನ್ ಕೊಡ್ತೀರಾ? ಮಿಕ್ಸ್ ಮಾಡ್ತೀನಿ. ಮಾಡಿ ಮಾಡಿ ಸರ್, ಮಾಡಿ. ವೆರಿ ಗುಡ್. ಒಳ್ಳೆ ಬೈಂಡಿಂಗ್ ಆಗುತ್ತಲ್ಲ? ಹೌದೌದು. ಕಾನ್ಫ್ಲವರ್ ಹಾಕಿದೀವಲ್ಲ? ಕಾನ್ಫ್ಲವರ್ ಹಾಕಿದ್ವಿ. ಸ್ವಲ್ಪ ಕಾನ್ಫ್ಲವರ್ ಹಾಕ್ತೀನಿ. ಒಂದು ಅರ್ಧ ನೀರಾಯ್ತು, ಅದೇ ಅನ್ಕೊಳ್ತಾ ಇದ್ದೀನಿ. ಲೂಸ್ ಆಯ್ತು. ಓಕೆ, ಕೈಮಾ ಉಂಡೆ ಇದು ಚಿಕನ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಡಿಶು. ಅದ್ಭುತವಾಗಿರುತ್ತೆ. ಕಟ್ಲೆಟು ತಿನ್ಬೇಕಂದ್ರೆ ಚಿಕನ್ ಹಾಕಿದೀರ ಅಂತಾನೆ ಗೊತ್ತಾಗಲ್ಲ, ಅದ್ರ ರುಚಿ ಮಾತ್ರ ತುಂಬಾ ಸಖತ್ತಾಗಿ ಇರುತ್ತೆ. ಇದು ಕಟ್ಲೆಟ್ ದಪ್ಪ ಇರ್ತೀನ, ಚಿಕ್ಕ ಸೈಜ್ ಮಾಡ್ತೀನಿ. ಚಿಕ್ಕ ಸೈಜ್ ಕಟ್ಲೆಟ್. ಬ್ರೆಡ್ ಕ್ರಮ್ಸ್ ಹಾಕ್ತೀನಿ. ಓ, ಇಷ್ಟು ಚಿಕ್ಕದ ನಿಮ್ದು ಕತೆ? ಹೌದೌದು. ಬೆಣ್ಣೆ ಬಿಸ್ಕೆಟ್ ತರ ಅಷ್ಟೇ. ಓಹೋ, ವೆರಿ ಗುಡ್. ಹಾಕಿ 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 ಹಾಕಿ. ಬ್ರೆಡ್ ಕ್ರಮ್ಸ್ ಹಾಕೋದ್ರಿಂದ ಅದು ಬಿಟ್ಕೊಳ್ಳಲ್ಲ, ಈಸಿಯಾಗಿ ಗಟ್ಟಿಯಾಗಿ ಬೈಂಡಿಂಗ್ ಹಾಕೊಳ್ಳುತ್ತೆ. ಇದೇನಲ್ಲ, ಇದನ್ನ ನೀವು ಬನ್ ಒಳಗೆ ಇಟ್ಕೊಂಡು ತಿನ್ಬೋದು, ತುಂಬಾ ಸಖತ್ತಾಗಿರುತ್ತೆ. ಬ್ರೆಡ್ ಒಳಗೆ ಇಟ್ಕೊಂಡು ತಿನ್ಬೋದು. ಯಾವ್ದು ಆಗಿಲ್ಲ ಅಂದ್ರೆ ಚಪಾತಿ ಒಳಗೆ ರೋಲ್ ಮಾಡ್ಕೊಂಡು ತಿಂದ್ರು ಸಹ ತುಂಬಾ ಚೆನ್ನಾಗಿರುತ್ತೆ. ಅಲ್ಲ ಪ್ರಕಾಶ್? ಹೌದು ಸರ್. ಬನ್ನೊಳಗೆ ಬರ್ಗರ್ ಮಾಡ್ತಾರಲ್ಲ, ಹೌದು, ಈ ತರ ಮಾಡ್ತಾರೆ. ಚಿಕ್ಕ ಸೈಜ್ ಮಾಡ್ಕೊಂಡ್ರೆ 2-3 ತಿನ್ಬೋದು, ವೇಸ್ಟೇಜ್ ಆಗಲ್ಲ. ಕೆಲವ್ರಿಗೆ ಒಂದೇ ಸಾಕಪ್ಪ ಅಂತಿದೆ, ಆದ್ರೆ ಹೌದು ಸರಿ ಆಗುತ್ತೆ. ವೆರಿ ಗುಡ್. ಅದ್ಭುತವಾಗಿರುವಂತಹ ಚಿಕನ್ ಕಟ್ಲೆಟು, ಒಂಥರ ಸ್ಮಾಲ್ ಸೈಜ್ ಚಿಕನ್ ಕಟ್ಲೆಟ್ ಇದು ಪ್ರಕಾಶ್ ಅವರು ಮಾಡೋದು. ಸರ್, ಚಿಕನ್ ಕಟ್ಲೆಟ್ ರೆಡಿ ಇದೆಯಾ? ಚಿಕನ್ ಕಟ್ಲೆಟ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಬಿಸಿ ಬಿಸಿಯಾದ ಚಿಕನ್ ಕಟ್ಲೆಟ್ ಹೆಂಗಿರ್ಬೋದು ಯೋಚನೆ ಮಾಡಿ. ನಮ್ಮ ಪ್ರಕಾಶ್ ಅವ್ರು ಮಾಡಿರುವಂತದ್ದು ಅದ್ಭುತವಾಗಿದೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಕಟ್ಲೆಟ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಚಿಕನ್ ಕೈಮಾ ಹಾಕಿ ರುಬ್ಬಿ ಬೌಲ್ಗೆ ಹಾಕಿ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಕಾರ್ನ್ಫ್ಲೋರ್, ಪುದೀನಾ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಮೊಟ್ಟೆ, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ತಟ್ಟಿ ಬ್ರೆಡ್ ಕ್ರಮ್ಸ್ ನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ 2 ಕಡೆ ಶಾಲೋ ಫ್ರೈ ಮಾಡಿ. ಈಗ ಚಿಕನ್ ಕಟ್ಲೆಟ್ ರೆಡಿ ಟು ಈಟ್. ಇದೇನ್ರಿ ಹಿಂಗ್ ಡಿಸೈನ್ ಮಾಡ್ಬಿಟ್ಟಿದೀರಾ? ಜೊತೆ ಗಾರ್ನಿಶ್ ಸಹ ತಿನ್ನಕ ಹಂಗಂತೀರಾ? ಟೇಸ್ಟ್ ಮಾಡೋಣ? ಮಾಡಿ ಸರ್. ಕಟ್ಟಬೇಕು ಪಟಕ್ ಪಟಕ್ ಅಂತ. ಗುಡ್ 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 ಗುಡ್.
ಉಪ್ಪು ಖಾರ ಸರಿ ಇದೆ ಅಂತೀರಾ? ಏನು ಅದೇ ಬೇಕಾಗಿರೋದು. ತುಂಬಾ ಚೆನ್ನಾಗಿದೆ, ತಿಂದವ್ರು ಮಾತ್ರ ತುಂಬಾ ಇಷ್ಟಪಡ್ತಾರೆ. ನಾವು ಇದ್ರ ಮೇಲೆ ಒಂದು ಈರುಳ್ಳಿ ಇಟ್ಟು ತುಪ್ಪ ಹಾಕಿದ್ದೀರಾ, ಮೊಟ್ಟೆ ಹಾಕಿದ್ದೀರಾ, ಎಲ್ಲ ಹಾಕಿರೋ ಚೆನ್ನಾಗಿದೆ. ಫೋನ್ ನಂಬರ್ ಹೇಳಿ ನಿಮ್ದು. ಬರ್ಕೊಳ್ಳಿ ಸರ್. 9945 07 46 4680 ಅಷ್ಟೇ. 4680 ಪ್ರಕಾಶ್ ಅವ್ರದ್ದು. ಈ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ಫೋನ್ ಮಾಡಿ ನಿಮ್ಮ ಮನೆಗೆ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳಿತ್ತು ಅಂದ್ರೆ, ದೊಡ್ಡ ದೊಡ್ಡ ಕೆಲಸಗಳಿತ್ತು ಅಂದ್ರೆ, ಸ್ವೀಟ್ ಮಾಡಿಸ್ಕೋಬೇಕು ಅಂತಿದ್ರೆ ಏನಕ್ಕಾದ್ರೂ ಪ್ರಕಾಶ್ ಅವ್ರು ಕರೀರಿ, ಏನ್ ಬೇಕಾದ್ರೆ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಮಕ್ಕಳಿಗಂತೂ ಸಮ್ಮರ್ ಹಾಲಿಡೇಸ್ ಅಲ್ಲಿ ಈ ತರ ಮಾಡ್ಕೊಳಕ್ ಶುರು ಮಾಡ್ಬಿಟ್ರೆ ಹೋಟ್ಲಿಗೆ ಹೋಗೋದೇ ಕೇಳಲ್ಲ. ತುಂಬಾ ಚೆನ್ನಾಗಿದೆ ಕಟ್ಲೆಟು. ಇದನ್ನ ಖಾಲಿ ಮಾಡ್ಬೇಕು, ಜೊತೆಗೆ ಕಾರ್ಯಕ್ರಮನ ಮುಗಿಸ್ಬೇಕು. ಏನ್ರಿ ಮುಳ್ಳಿ, ಕಾರ್ಯಕ್ರಮ ಮುಗಿಸ್ಬಿಡ್ತಾ ಇದೀರಾ? ನಮ್ಮನ್ನ ಮಾತ್ರ ಕರ್ಸ್ಕೊಳ್ಳಲ್ಲ, ನೀವು ಬೇಕಾದ್ರೆ ಮಾತ್ರ ಕರ್ಸ್ಕೊಳ್ತೀರಲ್ರಿ. ಛೇ ಹಂಗೆಲ್ಲ ಏನಿಲ್ಲ. ಅಡಿಗೆ ಮಾಡ್ತೀವಿ ಅನ್ನೋ ಮನ್ಸು ನಿಮ್ಗಿದ್ರೆ ಸಾಕು, ನಿಮ್ಮನ್ನ ನಾವು ಕರ್ಸ್ಕೊಳ್ತೀವಿ. ಯಾವುದೇ ರೀತಿಯ ಸಾಮಗ್ರಿಗಳನ್ನ ತರಬೇಕಾಗಿಲ್ಲ. ಎಲ್ಲ ಫ್ರೀ ಆಗಿ ನಿಮ್ಮನ್ನ ಕರ್ಕೊಂಡು ಬಂದು ಇಲ್ಲಿ ನಿಲ್ಸಿ, ನಿಮ್ ಕೈಲಿ ಅಡಿಗೆ ಮಾಡಿಸಿ, ನಿಮ್ಮನ್ನ ತಿರ್ಗಾ ಬಿಟ್ಟು ಬರೋ ತನಕ ಜವಾಬ್ದಾರಿ ನಮ್ದೇ ಇರುತ್ತೆ. ಖಂಡಿತವಾಗ್ಲೂ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಯಾವ ರೆಸಿಪಿ ಮಾಡ್ತೀರಂತ ಬರೆದು ಕಳಿಸಿ. ಖಂಡಿತವಾಗ್ಲೂ ನಿಮ್ಮನ್ನ ಕರ್ಕೊಳ್ತೀವಿ. ಜೊತೆಗೆ ಸಾಕಷ್ಟು ಜನ ಮುಳ್ಳಿಯವರೇ ಆ ವೆಜ್ ರೆಸಿಪಿ ಪುಸ್ತಕ ಎಲ್ಲಿ ಸಿಗ್ತಾ ಇದೆ? ಎಲ್ಲಾ ಪುಸ್ತಕದ ಅಂಗಡಿಗಳಲ್ಲೂ ಸಹ ಸಿಗ್ತಾ ಇದೆ. ಅದ್ಭುತವಾದಂತ ವೆಜ್ ರೆಸಿಪಿಗಳಿದೆ. ಏಪ್ರಿಲ್ 17ನೇ ತಾರೀಕಿನ ನಂತರ ನಾನ್ ವೆಜ್ ರೆಸಿಪಿ ಬುಕ್ ಕೂಡ ರಿಲೀಸ್ ಆಗ್ತಾ ಇದೆ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ